ಬುದ್ಧಿವಂತ ರಾಮಕೃಷ್ಣ. ಸವಿಕನ್ನಡ 4ನೇಯ ತರಗತಿಯ ಪಾಠದ ಪ್ರಶ್ನೋತ್ತರ ಹಾಗೂ ಭಾಷಾಭ್ಯಾಸವನ್ನು ನೋಡೋಣ. ಮೊದಲಿಗೆ ಪದಗಳ ಅರ್ಥವನ್ನು ನೋಡೋಣ. ಪದಗಳ ಅರ್ಥ: ಸತ್ಕರಿಸು, ಸತ್ಕರಿಸು ಅಂದರೆ ಉಪಚರಿಸು. ವಾದ ಅಂದರೆ ಚರ್ಚೆ. ಪೇಚಾಡು ಅಂದರೆ ಪರದಾಡು. ಅಪ್ಪಣೆ ಅಂದರೆ ಒಪ್ಪಿಗೆ. ಪಂಡಿತ ಅಂದರೆ ವಿದ್ವಾಂಸ. ಪೀಠ ಆಸನ, ಗದ್ದುಗೆ. ಈಗ ಟಿಪ್ಪಣಿಯನ್ನು ನೋಡೋಣ. ಪಲಾಯನ ಅಂದರೆ ಯಾರಿಗೂ ತಿಳಿಸದಂತೆ ಹಾಗೂ ಕಾಣದಂತೆ ಆ ಜಾಗ ಬಿಟ್ಟು ಹೋಗುವುದು. ಪಕ್ಷಪಾತಿ ಒಬ್ಬರಿಗೊಂದು ಮತ್ತೊಬ್ಬರಿಗೊಂದು ಮಾಡುವವನು, ಭೇದ ಭಾವ ತೋರುವವನು. ಮುಖ ಅರಳಿತು, ಮುಖದಲ್ಲಿ ನಗು ತುಂಬಿದ್ದು ಸಂತೋಷ ಎದ್ದು ಕಾಣುವುದು. ಈಗ ಅಭ್ಯಾಸವನ್ನು ನೋಡೋಣ. ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. 1. ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದವರು ಯಾರು? ಉತ್ತರ: ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದವರು ವಿದ್ಯಾಸಾಗರನೆಂಬ ಮಹಾನ್ ಪಂಡಿತ. 2. ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ಹಾಕಿದ ಸವಾಲು ಯಾವುದು? ಉತ್ತರ: ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ನಿಮ್ಮ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ ಎಂಬ ಸವಾಲು ಹಾಕಿದನು. 3. ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ಯಾರು? ಉತ್ತರ: ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ತೆನಾಲಿ ರಾಮಕೃಷ್ಣ. 4. ತೆನಾಲಿ ರಾಮಕೃಷ್ಣನು ವಾದಕ್ಕೆ ಯಾವ ಗ್ರಂಥವನ್ನು ಆರಿಸಿಕೊಂಡನು? ಉತ್ತರ: ತೆನಾಲಿ ರಾಮಕೃಷ್ಣನು ವಾದಕ್ಕೆ ತಿಲಕಾಷ್ಟ ಮಹಿಷಬಂಧನ ಎಂಬ ಗ್ರಂಥವನ್ನು ಆರಿಸಿಕೊಂಡನು. 2-3 ವಾಕ್ಯದಲ್ಲಿ ಉತ್ತರ ಬರೆಯಿರಿ. 1. ವಿದ್ಯಾಸಾಗರನು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಏಕೆ ಬಂದನು? ಉತ್ತರ: ವಿದ್ಯಾಸಾಗರನೆಂಬ ಮಹಾನ್ ಪಂಡಿತನ ಖ್ಯಾತಿ ಎಲ್ಲ ಕಡೆ ಹಬ್ಬಿತ್ತು. ಅವನು ಸಂಸ್ಕೃತದಲ್ಲಿ ಮಹಾಮೇಧಾವಿಯಾಗಿದ್ದನು. ಹೀಗಾಗಿ ವಿದ್ಯಾಸಾಗರನು ಕೃಷ್ಣದೇವರಾಯನ ಆಸ್ಥಾನದಲ್ಲಿದ್ದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದನು. 2. ವಿದ್ಯಾಸಾಗರನ ಮುಖ ಏಕೆ ಅರಳಿತು? ಉತ್ತರ: ವಿದ್ಯಾಸಾಗರನು ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಪಂಡಿತರಿಗೆ ಸವಾಲು ಹಾಕಿದಾಗ ಯಾರಿಂದಲೂ ಆಸಕ್ತಿ ಕಾಣದಿದ್ದಾಗ ಬೇಸರ ವ್ಯಕ್ತಪಡಿಸಿದನು. ಆಗ ತೆನಾಲಿ ರಾಮಕೃಷ್ಣ ಎದ್ದು ನಿಂತು, ಇಷ್ಟು ಬೇಗನೆ ನೀವು ನಿಮ್ಮನ್ನು ಸೋಲಿಸುವ ಯಾವೊಬ್ಬ ಪಂಡಿತನೂ ಇಲ್ಲವೇ ಎಂಬ ತೀರ್ಮಾನಕ್ಕೆ ಬರಬೇಡಿ ಎಂದನು. ವಿದ್ಯಾಸಾಗರನು ಅವನತ್ತ ನೋಡಿ, ನೀವು ಯಾರು ಎಂದು ಕೇಳಿದನು. ನಾನು 1-2 ಗ್ರಂಥಗಳನ್ನು ಬರೆದಿದ್ದೇನೆ. ನನ್ನನ್ನು ತೆನಾಲಿ ರಾಮಕೃಷ್ಣ ಎನ್ನುತ್ತಾರೆ ಎಂದನು. ಆಗ ವಿದ್ಯಾಸಾಗರನು ತನ್ನ ಸವಾಲಿಗೆ ವಾದ ಮಾಡಲು ಒಬ್ಬರಾದರೂ ಇದ್ದಾರಲ್ಲ ಎಂದುಕೊಳ್ಳುತ್ತಾ ಮುಖ ಅರಳಿಸಿಕೊಂಡನು. 3. ತಿಲಕಾಷ್ಟ ಮಹಿಷಬಂಧನ ಎಂದರೇನು? ತಿಲಕಾಷ್ಟ ಎಂದರೆ ಎಳ್ಳಿನ ಕಡ್ಡಿಗಳು. ಮಹಿಷಬಂಧನ ಎಂದರೆ ಎಮ್ಮೆಗೆ ಕಟ್ಟುವ ಹಗ್ಗ. ಅಂದರೆ ಒಂದಷ್ಟು ಕಟ್ಟಿಗೆಗಳನ್ನು ಒಂದು ಹಗ್ಗದಿಂದ ಕಟ್ಟಿದ ಕಟ್ಟು. ಅದೇ ತಿಲಕಾಷ್ಟ ಮಹಿಷಬಂಧನ. ಈ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು? 1. ಈ ವಿಷಯ ಮೊದಲೇ ತಿಳಿದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ. ಈ ಮಾತನ್ನು ಯಾರು ಹೇಳಿದರು? ವಿದ್ಯಾಸಾಗರನು ಯಾರಿಗೆ ಹೇಳಿದರು? ಪಂಡಿತರಿಗೆ ಹೇಳಿದನು. 2. ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಿ. ಈ ಮಾತನ್ನು ಯಾರು ಹೇಳಿದರು? ಈ ಮಾತನ್ನು ವಿದ್ಯಾಸಾಗರನು ಯಾರಿಗೆ?
ತೆನಾಲಿ ರಾಮಕೃಷ್ಣನಿಗೆ ಹೇಳಿದನು. 3. ಇದು ನಮ್ಮೂರಿನ ದನ ಕಾಯುವ ಹುಡುಗರಿಗೂ ಗೊತ್ತು. ಈ ಮಾತನ್ನು ಯಾರು ಹೇಳಿದರು? ಈ ಮಾತನ್ನು ತೆನಾಲಿ ರಾಮಕೃಷ್ಣನು ವಿದ್ಯಾಸಾಗರನಿಗೆ ಹೇಳಿದನು. 4. ಮಹಾಪ್ರಭು, ಏಕೋ ನನ್ನ ದೇಹಾರೋಗ್ಯ ಸರಿಯಿಲ್ಲ. ಈ ಮಾತನ್ನು ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ಹೇಳಿದನು. ಭಾಷಾ ಚಟುವಟಿಕೆ. ಅ. ಮಾದರಿಯಂತೆ ಕೂಡಿಸಿ ರಚಿಸಿ ಬರೆಯಿರಿ. ಮಾದರಿ: ಎಮ್ಮೆ ಪ್ಲಸ್ಗಳು ಎಮ್ಮೆಗಳು, ಕಟ್ಟಿಗೆ ಪ್ಲಸ್ಗಳು ಕಟ್ಟಿಗೆಗಳು, ಮುಖ ಪ್ಲಸ್ಗಳು ಮುಖಗಳು, ಗ್ರಂಥ ಪ್ಲಸ್ಗಳು ಗ್ರಂಥಗಳು, ಕಣ್ಣು ಪ್ಲಸ್ಗಳು ಕಣ್ಣುಗಳು. ಆ. ಈ ಕೆಳಗಿನ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ. 1. ನಾವು ಶಾಲೆಗೆ ಹೋಗುತ್ತೇನೆ. ನಾನು ಶಾಲೆಗೆ ಹೋಗುತ್ತೇನೆ ಅಥವಾ ನಾವು ಶಾಲೆಗೆ ಹೋಗುತ್ತೇವೆ ಅಂತ ಹೇಳಿ ಬರುತ್ತೆ. 2ನೇದು, ಶೀಲಾ ಕಥೆ ಬರೆಯುತ್ತಾನೆ. ಶೀಲಾ ಅನ್ನೋದು ಹೆಣ್ಣು, ಬರೆಯುತ್ತಾಳೆ ಅಂತ ಹೇಳಿ ಆಗಬೇಕು. ಶೀಲಾ ಕಥೆ ಬರೆಯುತ್ತಾಳೆ. 3. ಇಂದು ಮಳೆ ಬರುವ ಸಾಧ್ಯತೆ ಇವೆ. ಇಂದು ಮಳೆ ಬರುವ ಸಾಧ್ಯತೆ ಇದೆ ಅಂತ ಹೇಳಿ ಆಗಬೇಕು. 4ನೇದು, ನಮ್ಮ ತರಗತಿಯಲ್ಲಿ ಹುಡುಗ ಇದ್ದಾರೆ. ನಮ್ಮ ತರಗತಿಯಲ್ಲಿ ಹುಡುಗರು ಇದ್ದಾರೆ ಅಥವಾ ನಮ್ಮ ತರಗತಿಯಲ್ಲಿ ಹುಡುಗ ಇದ್ದಾನೆ ಅಂತ ಹೇಳಿನೂ ಆಗತ್ತೆ. 5. ಕಾಡಿನಲ್ಲಿ ಮರಗಳು ಇದೆ. ಕಾಡಿನಲ್ಲಿ ಮರಗಳು ಇವೆ ಅಂತ ಹೇಳಿ ಆಗಬೇಕು. ನಂತರ ಅ. ಕವನ ಓದಿ ಇದಕ್ಕೊಂದು ಹೆಸರು ಸೂಚಿಸಿ. ಕೋತಿಯೊಂದು ಬಂದಿತು, ಮಡಕೆಯನ್ನು ತಂದಿತು, ಅಂಗಡಿಗೆ ಹೋಯಿತು, ಬೇಳೆ ಬೆಲ್ಲ ತಂದಿತು, ಒಲೆಯ ಮೇಲೆ ಇಟ್ಟಿತು, ಪಾಯಸವನ್ನು ಮಾಡಿತು, ಸೌಟು ಇಲ್ಲದಾಯಿತು, ಬಾಲ ಹಾಕಿ ತಿರುವಿತು, ಬಾಲ ಸುಟ್ಟು ಹೋಯಿತು, ತಾನು ಅಳುತ್ತಾ ಕುಳಿತಿತು. ಇದಕ್ಕೆ ಒಂದು ಹೆಸರನ್ನು ಸೂಚಿಸಬೇಕು. ಮತಿಹೀನ ಕೋತಿ ಅಥವಾ ಮೂರ್ಖ ಕೋತಿ ಅಂತ ಹೇಳಿ ಇಡ್ಬೋದು. ನಂತರ ಆ. ಸಂಭಾಷಣೆ ಓದಿ ಇದನ್ನು ಕಥೆಯ ರೂಪದಲ್ಲಿ ಬರೆಯಿರಿ. ಮಂತ್ರಿ: ಸೈನಿಕರೇ, ಸೆರೆಮನೆಯಲ್ಲಿರುವ ಖೈದಿಗಳನ್ನು ನೋಡಲು ಬಂದಿದ್ದೇನೆ. ಸೈನಿಕ ಹೇಳ್ತಾನೆ: ಅಪ್ಪಣೆ ಪ್ರಭು, ಇತ್ತ ಬನ್ನಿ, ಪ್ರತಿಯೊಬ್ಬರನ್ನು ತೋರಿಸುತ್ತೇನೆ. ಮಂತ್ರಿ ಹೇಳ್ತಾನೆ. ಮಂತ್ರಿ ಕೇಳ್ತಾನೆ: ಈ ಯುವಕ ಯಾರು? ಸೈನಿಕ: ನಿನ್ನೆ ತಾನೇ ಬಂದ ಅಪರಾಧಿ ಪ್ರಭುಗಳೇ. ಮಂತ್ರಿ: ಅಯ್ಯ, ನೀನು ಮಾಡಿದ ಅಪರಾಧ ಏನು? ಯುವಕ: ಸ್ವಾಮಿ, ನಾನು ಬೀದಿಯಲ್ಲಿ ಬರುವಾಗ ನೆಲದ ಮೇಲೆ ಬಿದ್ದಿದ್ದ ಹಗ್ಗದ ತುಂಡನ್ನು ಕಂಡೆ. ಯಾರಿಗೂ ಅದು ಬೇಕಿಲ್ಲವೆಂದು ತಿಳಿದು ಕೈಗೆತ್ತಿಕೊಂಡು ಮನೆಗೆ ನಡೆದೆ. ಮಂತ್ರಿ: ಏನಯ್ಯ, ಹಗ್ಗದ ತುಂಡನ್ನು ತೆಗೆದುಕೊಂಡಿದ್ದಕ್ಕೆ ಇಂತಹ ಶಿಕ್ಷೆಯೇ? ಸೈನಿಕ: ಸ್ವಾಮಿ, ಹಗ್ಗದ ತುದಿಯಲ್ಲಿ ಏನಿತ್ತೆಂದು ಅವನನ್ನೇ ಕೇಳಿ. ಯುವಕ: ನನ್ನ ಗ್ರಹಚಾರ ಸ್ವಾಮಿ, ಹಗ್ಗದ ತುದಿಯಲ್ಲಿ ಹಸುವನ್ನು ಕಟ್ಟಿತ್ತು. ಇದನ್ನು ಕಥೆಯ ರೂಪದಲ್ಲಿ ಬರಿಬೇಕು. ಆ. ಸಂಭಾಷಣೆ ಓದಿ ಇದನ್ನು ಕಥೆಯ ರೂಪದಲ್ಲಿ ಬರೆ. ಒಂದು ರಾಜ್ಯದಲ್ಲಿ ಮಂತ್ರಿ ಇದ್ದನು. ಅವನು ಖೈದಿಗಳನ್ನು ನೋಡಲು ಸೆರೆಮನೆಗೆ ಬರುತ್ತಾನೆ. ಅಲ್ಲಿ ಸೈನಿಕ ಪ್ರತಿಯೊಬ್ಬರನ್ನು ತೋರಿಸುತ್ತಾನೆ. ಈ ಯುವಕ ಯಾರು ಎಂದು ಮಂತ್ರಿ ಕೇಳುತ್ತಾನೆ. ನಿನ್ನೆ ತಾನೇ ಬಂದ ಅಪರಾಧಿ ಎಂದು ಸೈನಿಕ ಹೇಳುವನು. ಅಯ್ಯ, ನೀನು ಮಾಡಿದ ಅಪರಾಧವೇನು ಎಂದು ಮಂತ್ರಿ ಕೇಳಿದಾಗ
ಆ ಯುವಕ, ಸ್ವಾಮಿ, ನಾನು ಬೀದಿಯಲ್ಲಿ ಬರುವಾಗ ನೆಲದ ಮೇಲೆ ಬಿದ್ದಿದ್ದ ಹಗ್ಗದ ತುಂಡನ್ನು ಕಂಡೆ. ಯಾರಿಗೂ ಅದು ಬೇಕಿಲ್ಲವೆಂದು ತಿಳಿದು ಕೈಗೆತ್ತಿಕೊಂಡು ಮನೆಗೆ ನಡೆದೆ ಎಂದು ಹೇಳಿದನು. ಆಗ ಮಂತ್ರಿಯು ಸೈನಿಕನ ಕಡೆ ತಿರುಗಿ, ಏನಯ್ಯ, ಹಗ್ಗದ ತುಂಡನ್ನು ತೆಗೆದುಕೊಂಡಿದ್ದಕ್ಕೆ ಇಂತಹ ಶಿಕ್ಷೆಯೇ? ಸೈನಿಕನು, ಸ್ವಾಮಿ, ಹಗ್ಗದ ತುದಿಯಲ್ಲಿ ಏನಿತ್ತೆಂದು ಅವನನ್ನೇ ಕೇಳಿ ಎಂದಾಗ ಯುವಕನು, ನನ್ನ ಗ್ರಹಚಾರ ಸ್ವಾಮಿ, ಹಗ್ಗದ ತುದಿಯಲ್ಲಿ ಹಸುವನ್ನು ಕಟ್ಟಿತ್ತು ಎಂದನು.